ಇನ್ನು ದರ್ಶನ್ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಬೆಂಗಳೂರಿನ ಕಮಿಷನರ್ ದಯಾನಂದ್ಗೆ ಒಂದು ಪತ್ರವನ್ನ ಬರೀತಾರೆ. ಇನ್ನು ಆ ಪತ್ರದಲ್ಲಿ ಪವಿತ್ರ ಗೌಡ ಪತ್ನಿಯಲ್ಲ, ನಾನು ದರ್ಶನ್ರ ಏಕೈಕ ಪತ್ನಿ. ಪೊಲೀಸ್ ಕಮಿಷನರ್ ಬಿ ದಯಾನಂದ್ಗೆ ವಿಜಯಲಕ್ಷ್ಮಿ ಅವರು ಒಂದು ಪತ್ರವನ್ನ ಬರೆದು ಆ ಪತ್ರದಲ್ಲಿ ಈ ಒಂದು ಮಾಹಿತಿಯನ್ನ ತಿಳಿಸ್ತಾರೆ. ಪವಿತ್ರ ಗೌಡ ಪತ್ನಿಯಲ್ಲ, ದಾಖಲೆಗಳಲ್ಲಿ ಮಾಹಿತಿ ಕೊಡಿ, ನಾನು ದರ್ಶನ್ ಅವರ ಏಕೈಕ ಪತ್ನಿ ಅಂತ ಹೇಳಿ ವಿಜಯಲಕ್ಷ್ಮಿ ದರ್ಶನ್ ಅವರು ಮೆನ್ಷನ್ ಮಾಡ್ತಾರೆ. ನಾನು ದರ್ಶನ್ರ ಏಕೈಕ ಪತ್ನಿ, ಪವಿತ್ರ ಗೌಡ ಸ್ನೇಹಿತೆ ಅಷ್ಟೇ, ಕಾನೂನುಬದ್ಧವಾಗಿ ವಿವಾಹವಾದ ಏಕೈಕ ಪತ್ನಿ ನಾನು ಒಬ್ಬಳೇ. ಪವಿತ್ರ ಗೌಡ ದರ್ಶನ್ ಪತ್ನಿ ಅಂತ ನೀವು ಉಲ್ಲೇಖ ಮಾಡಿದ್ರಿ, ಇದು ತಪ್ಪು. ನಮ್ಮ ಮದುವೆ ಧರ್ಮಸ್ಥಳದಲ್ಲಿ 19/5/2003 ನಡೆದಿದೆ. ಇನ್ನು ಕಮಿಷನರ್ಗೆ ಡೇಟ್ ಸಮೇತ ಒಂದು ಸ್ಪಷ್ಟನೆಯನ್ನ ಕೊಟ್ಟು ವಿಜಯಲಕ್ಷ್ಮಿ ದರ್ಶನ್ ಅವರು ಒಂದು ಪತ್ರವನ್ನ ಬರೀತಾರೆ. ದಾಖಲೆಗಳಲ್ಲಿ ಸರಿಯಾದಂತಹ ಮಾಹಿತಿಯನ್ನ ಉಲ್ಲೇಖಿಸಿ ಅಂತ ಕಮಿಷನರ್ಗೆ ವಿಜಯಲಕ್ಷ್ಮಿ ಅವರು ಒಂದು ಮನವಿಯನ್ನ ಮಾಡ್ತಾರೆ. ಸೊ ಇವತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕಮಿಷನರ್ಗೆ ಒಂದು ಪತ್ರವನ್ನ ಬರೀತಾರೆ. ಪವಿತ್ರ ಗೌಡ ಪತ್ನಿಯಲ್ಲ, ನಾನೇ ದರ್ಶನ್ ಅವರ ಏಕೈಕ ಪತ್ನಿ. ನಮ್ಮ ವಿವಾಹ ಧರ್ಮಸ್ಥಳದಲ್ಲಿ 19/5/2003 ನಡೆದಿದೆ. ನಾನು ದರ್ಶನ್ ಅವರ ವಿವಾಹವಾದಂಥ ಏಕೈಕ ಪತ್ನಿ, ನಾನೊಬ್ಬಳೇ ಅವರ ಪತ್ನಿ. ಪವಿತ್ರ ಗೌಡ ದರ್ಶನ್ ಪತ್ನಿ ಅಂತ ಏನು ಮೆನ್ಷನ್ ಮಾಡಿದ್ದೀರಿ, ದಯವಿಟ್ಟು ಆ ರೀತಿ ಮಾಡಬೇಡಿ ಅಂತ ಒಂದು ಮನವಿಯನ್ನ ಅವರು ಮಾಡ್ತಾರೆ ಒಂದು ಪತ್ರದಲ್ಲಿ. ಸೊ ದರ್ಶನ್ ಬಂಧನದ ಬೆನ್ನಲ್ಲೇ ಎಲ್ಲ ಕಡೆ ಇನ್ಫ್ಯಾಕ್ಟ್ ಎಷ್ಟೊಂದು ಡಾಕ್ಯುಮೆಂಟ್ಸ್ ಅಲ್ಲೂ ಕೂಡ ಪವಿತ್ರ ಗೌಡ ದರ್ಶನ್ ಅವರ ಎರಡನೇ ಪತ್ನಿ ಅಂತ ಉಲ್ಲೇಖ ಮಾಡಲಾಗಿತ್ತು. ಇನ್ಫ್ಯಾಕ್ಟ್ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಕೂಡ ಒಂದು ಪ್ರೆಸ್ ಮೀಟ್ ನಲ್ಲಿ ಅವರ ಎರಡನೇ ಪತ್ನಿ ಅಂತಾನೆ ಮೆನ್ಷನ್ ಮಾಡಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ದರ್ಶನ್ ಅವರು ಇವತ್ತು ಬೆಂಗಳೂರಿನ ಕಮಿಷನರ್ಗೆ ಒಂದು ಪತ್ರವನ್ನ ಬರೀತಾರೆ. ಆ ಪತ್ರದಲ್ಲಿ ನಾನೇ ದರ್ಶನ್ ಅವರ ಏಕೈಕ ಧರ್ಮ ಪತ್ನಿ, 19/5/2003 ನಮ್ಮ ಮದುವೆ ನಡೆದಿದೆ, ಧರ್ಮಸ್ಥಳದಲ್ಲಿ ನಾವು ಸಂಪ್ರದಾಯಬದ್ಧವಾಗಿ ಮದುವೆ ಆಗಿದ್ದೇವೆ. ಈ ರೀತಿಯಾಗಿ ಒಂದು ಸ್ಪಷ್ಟನೆಯನ್ನ ಕೊಟ್ಟು ಅವರು ಬೆಂಗಳೂರಿನ ಕಮಿಷನರ್ಗೆ ಒಂದು ಪತ್ರವನ್ನ ಬರೀತಾರೆ. ಇನ್ನು ಆ ಒಂದು ಪತ್ರದಲ್ಲಿ ಏನಿದೆ, ವಿಸ್ತೃತವಾಗಿ ಬರೆದಿರುವಂತಹ ಪತ್ರದಲ್ಲಿ ಯಾವೆಲ್ಲ ಮಾಹಿತಿಯನ್ನ ಅಥವಾ ಯಾವೆಲ್ಲ ಅಂಶಗಳನ್ನ ವಿಜಯಲಕ್ಷ್ಮಿ ಅವರು ಉಲ್ಲೇಖ ಮಾಡಿದ್ದಾರೆ ನೋಡೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನನ್ನ ಪತಿ ದರ್ಶನ್ ಹಾಗೂ ಕೆಲವರನ್ನ ನಿಮ್ಮ ಇಲಾಖೆ ಬಂಧಿಸಿ 2 ವಾರ ಕಳೆದಿದೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಕಾನೂನು ತನ್ನದೇ ಆದ ಮಾರ್ಗ ಪಡೆದುಕೊಳ್ಳುತ್ತದೆ ಎಂದು ನಾನು ನಂಬುತ್ತೇನೆ. ಆದಾಗ್ಯೂ ಈ ಹತ್ಯೆ ಕೇಸ್ನ ಮಾಸ್ಟರ್ ಮೈಂಡ್ ಆಗಿರುವ ಮತ್ತು A1 ಆರೋಪಿ ಪವಿತ್ರ ಗೌಡ ಬಗ್ಗೆ ದಾಖಲೆಗಳಲ್ಲಿ ಸರಿಯಾದ ಮಾಹಿತಿ ಉಲ್ಲೇಖಿಸುವಂತೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ನನ್ನ ಪತಿ ದರ್ಶನ್ ಶ್ರೀನಿವಾಸ್ ಅವರಿಗೆ ಪವಿತ್ರ ಗೌಡ ಸ್ನೇಹಿತೆ ನಿಜ, ಆದರೆ ಹೆಂಡತಿಯಲ್ಲ ಎಂಬುದನ್ನು ತಾವು ದಯವಿಟ್ಟು ಗಮನಿಸಿ. ನಾನು ದರ್ಶನ್ ಅವರ ಏಕೈಕ ಪತ್ನಿ, ನಾನು ಕಾನೂನುಬದ್ಧವಾಗಿ ವಿವಾಹವಾದ ಏಕೈಕ ಪತ್ನಿ. ನಮ್ಮ ಮದುವೆ ಧರ್ಮಸ್ಥಳದಲ್ಲಿ 19/5/2003 ನಡೆಯಿತು. ರೈಟ್, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂದೇಶ್, ವಿಜಯಲಕ್ಷ್ಮಿ ದರ್ಶನ್ ಅವರು ಬೆಂಗಳೂರಿನ ಕಮಿಷನರ್ ಅವರಿಗೆ ಒಂದು ಪತ್ರವನ್ನ ಬರೀತಾರೆ. ಆದರೆ ಪ್ರಮುಖವಾಗಿ ಈ ಒಂದು ಪತ್ರವನ್ನ ಬರೆಯೋದಕ್ಕೆ ಮುಖ್ಯವಾದಂತಹ ಕಾರಣ ಏನು? ರಾಹುಲ್, ಪ್ರಮುಖವಾಗಿರುವಂತದ್ದು ಈಗಾಗಲೇ ಸಾಕಷ್ಟು ಕನ್ಫ್ಯೂಷನ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತು. ಅಂದ್ರೆ ದರ್ಶನ್ ಮತ್ತೆ ಪವಿತ್ರ ಗೌಡ ಅವರ ಸಂಬಂಧದ ಕುರಿತಂತೆ ಏನಂತ ಮೆನ್ಷನ್ ಮಾಡಬೇಕು ಅಂತ. ಆದ್ರೆ ಇವತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈ ಪತ್ರವನ್ನ ಬರೆಯೋದಕ್ಕೆ ಪ್ರಮುಖವಾದ ಒಂದು ಕಾರಣ ಅಂದ್ರೆ ಅದು ನಗರ ಪೊಲೀಸ್ ಆಯುಕ್ತರು ಮಾಧ್ಯಮಗಳ ಮುಂದೆ ಒಂದು ಸುದ್ದಿಗೋಷ್ಠಿಯನ್ನ ಏನ್ ಮಾಡ್ತಾರೆ, ಆ ಸುದ್ದಿಗೋಷ್ಠಿಯನ್ನ ಅಡ್ರೆಸ್ ಮಾಡುವಂತ ಸಂದರ್ಭದಲ್ಲಿ ಅವರು ಮೆನ್ಷನ್ ಮಾಡ್ತಾರೆ ಪವಿತ್ರ ಗೌಡ ಅಂದ್ರೆ ಪವಿತ್ರ ಗೌಡ ಅವರನ್ನ ಏನು ಅವರ ಹೆಸರನ್ನ ಮೆನ್ಷನ್ ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಅವರ ಧರ್ಮಪತ್ನಿ ಅಂತ ಮೆನ್ಷನ್ ಮಾಡ್ತಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ನೀವು ಈ ರೀತಿ ಅಡ್ರೆಸ್ ಮಾಡಿರೋದೇನಿದೆ ಇದು ತಪ್ಪು. ಕಾನೂನಾತ್ಮಕವಾಗಿ ಮದುವೆ ಆಗಿರೋದು ನಾನೊಬ್ಳೆ, ದರ್ಶನ್ ಅವರಿಗೆ ಇರುವಂತಹ ಏಕೈಕ ಪತ್ನಿ ಅಂದ್ರೆ ಅದು ನಾನು ಮಾತ್ರ. ಪವಿತ್ರ ಗೌಡ ಬರೀ ಸ್ನೇಹಿತೆ ಅಷ್ಟೇ. 2003 ನನಗೂ ಹಾಗೆ ದರ್ಶನ್ ಅವ್ರಿಗೂ ಮದುವೆ ಆಗುತ್ತೆ, ನಮ್ಗೆ ಒಬ್ಬ ಮಗ ಕೂಡ ಇದ್ದಾನೆ, ಜೊತೆಗೆ ನಾವು ಕಾನೂನಾತ್ಮಕವಾಗಿ ಮದುವೆ ಆದ್ವಿ. ಪವಿತ್ರ ಗೌಡ ಅವರಿಗೆ ಬೇರೆಯವರ ಜೊತೆ ಅಂದ್ರೆ ಸಂಜಯ್ ಸಿಂಗ್ ಅನ್ನೋರ ಜೊತೆ ಮದುವೆ ಆಗಿದೆ, ಜೊತೆಗೆ ಆಕೆಗೆ ಹೆಣ್ಣು ಮಗು ಕೂಡ ಇದೆ. ಹಾಗಾಗಿ ನೀವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಅವರ ಪತ್ನಿ ಅಂತ ಪವಿತ್ರ ಗೌಡ ಅವರನ್ನ ಮೆನ್ಷನ್ ಮಾಡಬಾರ್ದು. ಅಂದ್ರೆ ಮುಂದಿನ ಹಂತದ ಒಂದು ಡಾಕ್ಯುಮೆಂಟ್ಗಳಲ್ಲಿ ಅಥವಾ ದಾಖಲೆಗಳಲ್ಲಿ ಮೆನ್ಷನ್ ಮಾಡಬಾರ್ದು. ನಿಮ್ಮ ಹೇಳಿಕೆಯ ಬಳಿಕ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಅದೇ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಸಾಕಷ್ಟು ಮಾಧ್ಯಮಗಳು ಕೂಡ ಇದೇ ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾವೆ. ಹಾಗಾಗಿ ಈ ರೀತಿಯ ಹೇಳಿಕೆಯನ್ನ ಕೊಡಬೇಡಿ. ನಾನು ದರ್ಶನ್ ಅವರನ್ನ
ಕಾನೂನಾತ್ಮಕವಾಗಿ ಮದುವೆ ಆಗಿರುವಂತಹ ಏಕೈಕ ಪತ್ನಿ ಅನ್ನೋ ಮಾತನ್ನ ಈಗ ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ವಿಜಯಲಕ್ಷ್ಮಿ ಅವರು ಅವರಿಗೆ ಪವಿತ್ರ ಗೌಡ ಅವ್ರ ಮೇಲಿರುವಂತಹ ಒಂದು ಸಿಟ್ಟಾಗಿರ್ಬೋದು, ಜೊತೆಗೆ ಪವಿತ್ರ ಗೌಡ ಅವರು ಪೋರ್ಟ್ರೇ ಮಾಡ್ತಿರುವಂತಹ ರೀತಿ ಆಗಿರ್ಬೋದು, ಇದೆಲ್ಲದರ ಮೇಲೆ ಸಾಕಷ್ಟು ಈಗಾಗಲೇ ಆಕ್ರೋಶ ಇರುವಂತದ್ದು ಈ ಹಿಂದಿನಿಂದಲೂ ಕೂಡ ನೋಡ್ತಾ ಇದ್ವಿ. ಆದ್ರೆ ಈಗ ಸದ್ಯ ಏನು ಅವರನ್ನ ಪತ್ನಿ ಅಂತ ಏನ್ ಮೆನ್ಷನ್ ಮಾಡಲಾಗ್ತಾ ಇದೆ, ಹಾಗಾಗಿ ಅವರು ಇದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ದರ್ಶನ್ ಅವ್ರಿಗಿರುವಂತಹ ಏಕೈಕ ಧರ್ಮಪತ್ನಿ ನಾನು ಮಾತ್ರ, ಕಾನೂನಾತ್ಮಕವಾಗಿ ಮದುವೆ ಆಗಿದ್ದೀನಿ, ಹಾಗಾಗಿ ಮುಂದಿನ ದಾಖಲೆಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಈ ರೀತಿ ಹೇಳಬೇಡಿ ಅಂತ ಹೇಳಿದ್ದಾರೆ. ಆದ್ರೆ ಪೊಲೀಸರು ಕೂಡ ಲೀಗಲ್ ಡಾಕ್ಯುಮೆಂಟ್ಗಳೇನಿದೆ ಅಂದ್ರೆ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತಹ ರಿಮ್ಯಾಂಡ್ ಅರ್ಜಿ ಏನಿದೆ, ಆ ರಿಮ್ಯಾಂಡ್ ಅರ್ಜಿಯಲ್ಲೂ ಕೂಡ ಎಲ್ಲೂ ಕೂಡ ಪವಿತ್ರ ಗೌಡ ಅವರನ್ನ ದರ್ಶನ್ ಅವರ ಪತ್ನಿ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಆದ್ರೆ ಹೇಳುವಂತ ಸಂದರ್ಭದಲ್ಲಿ ನಗರ ಪೊಲೀಸ್ ಆಯುಕ್ತರು ಆ ರೀತಿ ಹೇಳಿರೋದಕ್ಕೆ ಸದ್ಯ ವಿಜಯಲಕ್ಷ್ಮಿ ಅವರು ಒಂದು ಮನವಿಯನ್ನ ಮಾಡಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. 24ನೇ ತಾರೀಕು, ಕಳೆದ ತಿಂಗಳು ಜೂನ್ 24ನೇ ತಾರೀಕು ಆ ಪತ್ರವನ್ನ ಬರೆದು ಆ ಪತ್ರದಲ್ಲಿ ಮುಂದಿನ ಹಂತದ ದಾಖಲೆಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪತ್ನಿ ಅಂತ ಮೆನ್ಷನ್ ಮಾಡಬೇಡಿ, ದರ್ಶನ್ ಅವರಿಗಿರುವಂತಹ ಏಕೈಕ ಪತ್ನಿ ಅದು ನಾನು ಮಾತ್ರ ಅನ್ನೋದನ್ನ ಸ್ಪಷ್ಟಪಡಿಸುವಂತ ಕೆಲಸವನ್ನ ವಿಜಯಲಕ್ಷ್ಮಿ ಅವರು ಮಾಡಿದ್ದಾರೆ. ರಾಹುಲ್. ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮಾರ್ಗ ಪಡೆದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನನ್ನ ಪತಿ ದರ್ಶನ್ ಹಾಗೂ ಕೆಲವರನ್ನ ನಿಮ್ಮ ಇಲಾಖೆ ಬಂಧಿಸಿ 2 ವಾರ ಕಳೆದಿದೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಕಾನೂನು ತನ್ನದೇ ಆದ ಮಾರ್ಗ ಪಡೆದುಕೊಳ್ಳುತ್ತದೆ ಎಂದು ನಾನು ನಂಬುತ್ತೇನೆ. ಆದಾಗ್ಯೂ ಈ ಹತ್ಯೆ ಕೇಸ್ನ ಮಾಸ್ಟರ್ ಮೈಂಡ್ ಆಗಿರುವ ಮತ್ತು A1 ಆರೋಪಿ ಪವಿತ್ರ ಗೌಡ ಬಗ್ಗೆ ದಾಖಲೆಗಳಲ್ಲಿ ಸರಿಯಾದ ಮಾಹಿತಿ ಉಲ್ಲೇಖಿಸುವಂತೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ನನ್ನ ಪತಿ ದರ್ಶನ್ ಶ್ರೀನಿವಾಸ್ ಅವರಿಗೆ ಪವಿತ್ರ ಗೌಡ ಸ್ನೇಹಿತೆ ನಿಜ, ಆದರೆ ಹೆಂಡತಿಯಲ್ಲ ಎಂಬುದನ್ನು ತಾವು ದಯವಿಟ್ಟು ಗಮನಿಸಿ. ನಾನು ದರ್ಶನ್ ಅವರ ಏಕೈಕ ಪತ್ನಿ. ನಾನು ಕಾನೂನುಬದ್ಧವಾಗಿ ವಿವಾಹವಾದ ಏಕೈಕ ಪತ್ನಿ. ನಮ್ಮ ಮದುವೆ ಧರ್ಮಸ್ಥಳದಲ್ಲಿ 19/5/2003 ನಡೆಯಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.